ಕೋರ್ಟ್ ಮಾತಾಡ್ತಾ ಇದ್ರೆ ಮಧ್ಯ 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 ಮಾತಾಡ್ತೀರಿ. ಒಂದು ಸರ್ತಿ ನಿಮಗೆ ಬಹಳ ಗಂಭೀರವಾಗಿ ಎಚ್ಚರಿಕೆ ನೀಡಿದ್ದೆ ನಾನು, ಆದ್ರೂ ನೀವು ಅದನ್ನ ಬಿಡಲ್ಲ. ದಟ್ ಇಸ್ ದ ರೀಸನ್ ಯಾವ ಕೋರ್ಟ್ಗಳು ನಿಮ್ಮ ಆರ್ಗ್ಯುಮೆಂಟ್ ಕೇಳಲಿಲ್ಲ, ಎಲ್ರು ಬೇಡ 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 ಅಂತ ಮುಂದೆ ಹಾಕ್ತಾ ಬಂದ್ರು, ಇಲ್ಲಿ ಬಂದಿದ್ದೀರಿ. ಈಗ ನೀವು ನಿಮ್ಮಿಬ್ಬರ ವೈವಾಹಿಕ ಜೀವನದ ಪರಿಸ್ಥಿತಿಯನ್ನು ಗುದ್ದಾಡಿ 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 ಯಾವ ಒಂದು ಸ್ಥಿತಿಗೆ ತಲುಪಿದ್ದೀರಿ ಅಂತ ಆದ್ರೆ, ನೀವಿಬ್ಬರ ವೈಯಕ್ತಿಕ ಹಠ, ಇಬ್ಬರಲ್ಲೂ ಮುಂದೆ ನಿಂತಿರೋದು ಕೇವಲ ಹಠ ಹಠ ಮತ್ತು ಹಠ ಮಾತ್ರ, ಅದು ಬಿಟ್ಟು ಬೇರೆ ಏನೂ ಇಲ್ಲ ನಿಮ್ಮಿಬ್ಬರಲ್ಲಿ. ಮೊನ್ನೆ ಜೂನ್ 30ನೇ ತಾರೀಕಿನವರೆಗಿನದು, ಅಲ್ಲಿಯವರೆಗಿನದು ನೀವು ಆ ಪ್ರತಿ ತಿಂಗಳು 40,000 ರೂಪಾಯಿ ಲೆಕ್ಕದಂತೆ ಆಕೆಗೆ ನೀಡಿದ್ದೀರಾ? 2018 ಇಂದ ಆಫ್ಟರ್ ದ ಆರ್ಡರ್ ಹಸ್ ಬಿನ್ ಪಾಸ್, ಅಲ್ಲಿಂದ ಪ್ರತಿ ನಮ್ದು ಇವಾಗ ಸ್ಯಾಲ್ರೀಸ್ ಬರೋದು ಹೇಗ್ ಬರುತ್ತೆ ಅಂತ ಹೇಳಿದ್ರೆ, ಒಂದು ತಿಂಗಳು ಬಿಟ್ಟು ಬರುತ್ತೆ. ಇವಾಗ ಮೇ ತಿಂಗಳದು ಸ್ಯಾಲ್ರಿ ವಿಲ್ ಕಮ್ ಅಟ್ ದ ಎಂಡ್ ಆಫ್ ಜೂನ್. ಮೇ ಎಂಡ್ ಬರೋದಿಲ್ಲ, ಜೂನ್ ಎಂಡ್ ಬರುತ್ತೆ. ಹಾಗಾಗಿ ಪ್ರತಿ ಮೇ ತಿಂಗಳು ಯಾವಾಗ ನನಗೆ ಸ್ಯಾಲ್ರಿ ಬರುತ್ತೋ ಅದನ್ನ ಕರೆಕ್ಟ್ ಆಗಿ ಕಟ್ಕೊಂಡು ಹೋಗ್ತಾ ಇದ್ದೀನಿ. 30 ಬೇಡ, ಸರಿ, ಮೇ 31 ಕೊಟ್ಟಿದ್ದೀರಾ? ಅದ್ರಲ್ಲಿ ಫ್ರಮ್ 2018 ಇಂದ ಟಿಲ್ ಟುಡೇ ಕೊಟ್ಟಿದ್ದೀನಿ. 2018 ಇಂದ ಹಿಂಬದಿ 2014 ಇಂದ 2018ಗೆ 2014 2007 2016 2014 ಇಂದ 2017 ವರೆಗೂ ಐ ವಾಸ್ ಜಾಬ್ಲೆಸ್. ಸಡನ್ ಆಗಿ ಐ ವಾಸ್ ಫೇಸ್ಡ್ ವಿತ್ ಜಾಬ್ಲೆಸ್ ಅಂತ ಹೇಳಿದ್ರಿ, ಅದನ್ನು ನೀವೇ ಜಾಬ್ಲೆಸ್ ಅಂತ ಹೇಳಿ ಡಿಸೈಡ್ ಮಾಡಿ ಕೊಡ್ಲಿಕ್ಕೆ ಆಗಲ್ಲ ಅಂತ ಕೂರ್ಲಿಕ್ಕೆ ಆಗಲ್ಲ. ನೀವು ಅಂತ ಸಂದರ್ಭದಲ್ಲಿ ಕೋರ್ಟಿಗೆ ನೀವು ಒಂದು ಅಪ್ಲಿಕೇಶನ್ ಹಾಕಿ ಅದು ನಾನು ಬಂದ ತಕ್ಷಣ ಆರ್ಡರ್ ನೀವು ತಗೊಳ್ಬೇಕಿತ್ತು. ಸ್ವಾಮಿ, ಅದೇನಾಯ್ತು ಅಂದ್ರೆ, ನಾನು ಬರೋದಕ್ಕೆ ಮುಂಚೆನೆ when I came down from US not finding a job, immediately I got arrested. ಜಾಬ್ ನಾನು ಇಲ್ಲಿ ಫೈಂಡ್ ಔಟ್ ಮಾಡೋದಕ್ಕೆ when I was doing that, when I initiated that, immediately she got me arrested. How? 75,000 enhancement ತಗೊಂಡಿದ್ರಲ್ಲ, ಸಡನ್ ಆಗಿ I have to pay that amount ಅಂತ ಹೇಳ್ಬಿಟ್ಟು immediately I got arrested. Total I have spent 14 months in jail. ಸುದರ್ಶನ್, ನೀವು ಅಪ್ರಸ್ತುತ ವಿಷಯಗಳನ್ನು ಬಹಳ ವೈಭವೀಕರಿಸಿ ದೊಡ್ಡದಾಗಿ ಹೇಳ್ತಾ ಇದ್ದೀರಿ. ಇಲ್ಲ ಸ್ವಾಮಿ, ನನ್ನ ಪಾಯಿಂಟ್ ಅದಲ್ಲ. ಪಾಯಿಂಟ್ ಇಷ್ಟೇ, ಯು ಆರ್ ಎ ಟ್ರಿಬಲ್ ಮಾಸ್ಟರ್ ಗ್ರಾಜುಯೇಟ್, ಎ ಮೆಡಿಕಲ್ ಪ್ರೊಫೆಷನಲಿಸ್ಟ್. ಹಾಗಾಗಿ ಯಾವ ವಿಷಯನ ಎಷ್ಟನ್ನ ಯಾವುದನ್ನ ಸೂಕ್ತವಾಗಿ ಹೇಳ್ಬೇಕು ಅನ್ನೋದು ತಮಗೆ ಚೆನ್ನಾಗಿ ಗೊತ್ತಿದೆ. ಪಾಯಿಂಟ್ ಇಷ್ಟೇ, ಮಿಸ್ ಆಗ್ಬಿಡುತ್ತೆ. 2014ರಿಂದ 2018 ಅವಧಿಯಲ್ಲಿ ಮಧ್ಯದ 3 ವರ್ಷಗಳ ಕಾಲದ್ದು ಮೇಂಟೆನೆನ್ಸ್ ನೀವು ಆಕೆಗೆ ಕೊಟ್ಟಿಲ್ಲ ಅನ್ನುವುದಾದರೆ, ಆ ಮೇಂಟೆನೆನ್ಸ್ ಕೊಡದೇ ಇರೋದಕ್ಕೆ ಏನೇ ಕಾರಣಗಳಿರಲಿ ಅದನ್ನ ನ್ಯಾಯಾಲಯದ ಗಮನಕ್ಕೆ ತಂದು ಆದೇಶದಲ್ಲಿ ಸೂಕ್ತ ಮಾರ್ಪಾಟುಗಳನ್ನ ಮಾಡಿಸುವ ಪ್ರಯತ್ನವನ್ನು ನೀವು ಮಾಡಿ ಸಫಲರಾಗಿದ್ದೀರಾ? ಅದನ್ನೇ ಈಗ ಸೆಷನ್ಸ್ ಕೋರ್ಟ್ ಅಲ್ಲಿ ಬಂದಿರೋದು ಸ್ವಾಮಿ. ಯಾಕಂತ ಹೇಳಿದ್ರೆ ಆ ಆರ್ಡರ್ ನಾವು ಪಾಸ್ ಮಾಡ್ಬೇಕು ಅಂತ ನಾವಾಗ 127 ಅಪ್ಲಿಕೇಶನ್ ಫೈಲ್ ಮಾಡಿದ್ವಿ. ಬಟ್ ಏನಾಗಿದೆ ಅಂತ ಹೇಳಿದ್ರೆ, ಸೆಷನ್ಸ್ ಕೋರ್ಟ್ ಆರ್ಡರ್ ಆಗ್ಲೇ ಪಾಸ್ ಆಗಿರೋದ್ರಿಂದ ದ ಆರ್ಡರ್ ಆಫ್ ದಿ ಆನರಬಲ್ ಟ್ರಯಲ್ ಕೋರ್ಟ್ ಈಸ್ ಇನ್ವ್ಯಾಲಿಡ್. ಸೊ 2018 ವರೆಗೂ ದ ಆರ್ಡರ್ ಆಫ್ ಬಿಟ್ವೀನ್ 2014 and 2018, ಒನ್ಸ್ ಶಿ ಗಾಟ್ ದ ಆರ್ಡರ್ ಆಫ್ ದಿ ಸೆಷನ್ಸ್ ಕೋರ್ಟ್ ಎನ್ಹಾನ್ಸ್ಮೆಂಟ್ ಆಗಿದ ತಕ್ಷಣ ಏನಾಯ್ತು, ದ ಟ್ರಯಲ್ ಕೋರ್ಟ್ ಆರ್ಡರ್ ವಾಸ್ immaterial. So that was not in play at all. So only the order of the sessions court, until this honorable court intervened in 2018 regarding the order of the honorable sessions court, the order of trial court was not at all in vogue. It was not active. The only active was sessions court. Hagagi enagide 127 application and file madidrunu in front of the honorable trial court, it would be invalid. Only after 2018, when the matter was remanded, then the order of the honorable trial court ಬಂತು. ಅದಕ್ಕೆ 127 ಅಪ್ಲಿಕೇಶನ್ ಫೈಲ್ ಮಾಡಿದೆ ಸ್ವಾಮಿ. ರಂಗೋಲಿಯ ಕೆಳಗೆ ತೂರುವ ಪ್ರಯತ್ನ ಇಲ್ಲ ಸ್ವಾಮಿ, ಇಲ್ಲ. ನಾನು ಹೇಳ್ತಾ ಇರೋದು ಯಾಕೆ ಅಂತ ಹೇಳಿದ್ರೆ, ಆ ಮಟ್ಟಿನ ಬುದ್ಧಿವಂತಿಕೆ ಮ್ಯಾಟ್ರಿಮೋನಿಯಲ್ ಡಿಸ್ಪ್ಯೂಟ್ಗಳಲ್ಲಿ, ಪರ್ಟಿಕ್ಯುಲರ್ಲಿ ಮೇಂಟೆನೆನ್ಸ್ ನಲ್ಲಿ ತೋರಿಸುವುದು ಸೂಕ್ತವಲ್ಲ. ಅಲ್ಲ ಸ್ವಾಮಿ, ಅದೇನಾಗಿದೆ ಅಂತ ಹೇಳಿದ್ರೆ, ಟ್ರಯಲ್ ಕೋರ್ಟ್ ಆರ್ಡರ್ ವ್ಯಾಲಿಡ್ ಇಲ್ದೇ ಇರುವಾಗ ಹೇಗೆ ನೀವು ಅದನ್ನ ಚಾಲೆಂಜ್ ಮಾಡ್ತೀರಿ ಅಂತ ಕೇಳೋದು. ಸೊ ದಟ್ ಆರ್ಡರ್ ವಾಸ್ ಸೆಟ್ ಅಸೈಡ್ ಬೇಸಿಕಲಿ ಬೇಸ್ಡ್ ಆನ್ ದಿ ಆರ್ಡರ್ ಆಫ್ ದಿ ಆನರಬಲ್ ಹೈ ಕೋರ್ಟ್, whose order came only in 2018. Once the order of the honorable high court has been passed, then 127 application will be invalid ಅಂತ ಹೇಳಿ ನಮ್ದು ಅದು ಡಿಸ್ಮಿಸ್ ಮಾಡೋದು. ಹೀಗಾಗಿ ಕಾಂಪ್ಲಿಕೇಶನ್ ಮೇಲೆ ಕಾಂಪ್ಲಿಕೇಶನ್ ಆಗಿರೋದ್ರಿಂದಾನೇ ಈ ತರ ಪ್ರಾಬ್ಲಮ್ಸ್ ಬರ್ತಾ ಇರೋದು.
Not only that, she is not being open before this honorable court regarding the actual things that are taking place, which are on record. Now, are you at least ready to give her a proposal of Swami. paying all the alleged arrears We are ready, which sir. she claimed? We are ready. ಅದು ಏನಾಗಿತ್ತು ಇನ್ನೂ ಒಂದು sir. ಪ್ರತಿ ಸರ್ತಿ ಅದು ಒಂದು ಮಾಡ್ತೀರಿ. ಕೋರ್ಟ್ ಮಾತಾಡ್ತಾ ಇದ್ರೆ ಮಧ್ಯ ಮಾತಾಡ್ತೀರಿ. ಮಾಡಿ. ಒಂದು ಸರ್ತಿ ನಿಮಗೆ ಬಹಳ ಗಂಭೀರವಾಗಿ ಎಚ್ಚರಿಕೆ ನೀಡಿದ್ದೆ ನಾನು. ಆಯ್ತು. ಆದ್ರೂ ನೀವು ಅದನ್ನ ಬಿಡಲ್ಲ. ದಟ್ ಇಸ್ ದ ರೀಸನ್. ಯಾವ ಕೋರ್ಟ್ಗಳು ನಿಮ್ಮ ಆರ್ಗ್ಯುಮೆಂಟ್ ಕೇಳಲಿಲ್ಲ. ಎಲ್ಲರೂ ಬೇಡ ಅಂತ ಮುಂದೆ ಹಾಕ್ತಾ ಬಂದ್ರು. ಇಲ್ಲಿ ಬಂದಿದ್ದೀರಿ. ನಿಮ್ಮ ಆರ್ಡರ್ ಶೀಟ್ ತೆಗೆದು ನೋಡಿದ್ರೆ ಬಹುಶಃ ಎಲ್ಲಾ ಜಡ್ಜ್ಗಳೆದ್ರು ಹೋಗಿ ಬಂದಿದೆ ಈ ಕೇಸು. ಯಾರು ಎಂಟರ್ಟೈನ್ ಮಾಡಲಿಲ್ಲ. ದಿಸ್ ಇಸ್ ದ ರೀಸನ್. ಇಲ್ಲಿ ಸಾವಧಾನದಿಂದ ನಾನು ಕಳೆದ 2 ತಿಂಗಳಿಂದ ಕೇಳ್ತಾ ಇದ್ದೇನೆ ಕೇಸು. ಗಂಟೆಗಟ್ಟಲೆ ದಿನಗಟ್ಟಲೆ ನಿಮ್ಮ ಆರ್ಗ್ಯುಮೆಂಟ್ ಕೇಳಿದ್ದೇನೆ ನಾನು. ಆದ್ರೂ ನೀವು ಕೋರ್ಟ್ ಏನು ಹೇಳ್ತಾ ಇದ್ದೇನೆ ಅಂತ ಕೇಳಲಿಕ್ಕೆ ನೀವು ತಯಾರಿಲ್ಲ. ಈ ಸಂದರ್ಭದಲ್ಲಿಯೂ ಕೂಡ ನ್ಯಾಯಾಲಯದ ಆದೇಶದ ಪ್ರಕಾರ ಎಷ್ಟು ಬಾಕಿ ಇದೆ, ಆಕೆ ಅನುಸಾರ ಅದು 21 ಲಕ್ಷ. ಆ ಹಣವನ್ನು ನೀಡಿ ಮುಂದಿನ ಮೇಂಟೆನೆನ್ಸ್ ಕುರಿತಂತೆ ನೇಮಿತವಾಗಿ ನೀಡುವ ಷರತ್ತಿಗೆ ಒಳಪಟ್ಟು ಈ ಪೆಟಿಷನ್ ಅನ್ನ ಕಾಂಪೌಂಡ್ ಮಾಡ್ಕೊಳ್ಳಿ, ಸೆಟಲ್ ಮಾಡ್ಕೊಳ್ಳಿ ಅಂತ ನೀವೇನಾದ್ರೂ ಆಕೆಗೆ ಪ್ರಪೋಸಲ್ ನೀಡುವ ಸಾಧ್ಯತೆ ಇದೆಯೇ? ಸೊ ದಟ್ ವಿತೌಟ್ ಮಚ್ ಹ್ಯಾಸಲ್ ಯು ಮೇ ಗೆಟ್ ಎ ಕ್ಲೀನ್ ಚಿಟ್ ಆಫ್ ಅಕ್ವಿಟಲ್. ಹೌದು ಸ್ವಾಮಿ, ನಾವು 2018 ನಲ್ಲೇ ಇದು ಪ್ರಪೋಸಲ್ ಮಾಡಿದೀವಿ ಸ್ವಾಮಿ. ದಟ್ ಈಸ್ ಆಲ್ಸೋ ಡಾಕ್ಯುಮೆಂಟೆಡ್ ಫಾರ್ ದಿಸ್ ಆನರಬಲ್ ಕೋರ್ಟ್ ಆಲ್ಸೋ. ಇದು 8573 2021 ನಲ್ಲಿ ತಾವು ಆರ್ಡರ್ ನೋಡಿದ್ರೆ ಆಗ್ಲಿ ಪ್ರಪೋಸಲ್ ಮಾಡಿದ್ರೆ ಮತ್ತೆ ಮಾಡಬಾರ್ದು ಮಾಡಿದೀವಿ ಸ್ವಾಮಿ. ಅವ್ರು ರಿಜೆಕ್ಟ್ ಮಾಡಿದ್ರು ಅದನ್ನ. ಅವಾಗಿನದಾಯ್ತು, ಈಗಿನದ ನಾವು ಈಗಲೂ ಕೂಡ ಅದನ್ನೇ ಹೇಳ್ತೀವಿ. ಪ್ರಾಪರ್ಟಿ ಈಗ ಏನು ಬಾಕಿ ಕೇಳ್ತಿದ್ದಾರೆ, ಬಾಕಿನ ಪೂರ್ತಿ ತೀರ್ಸೋದಕ್ಕೆ ನಾವು ರೆಡಿ ಇದೀವಿ ಅಂತ 2018 ಇಂದ ಹೇಳ್ತಾ ಇದೀವಿ ಸ್ವಾಮಿ. ಈಗ ನೀವು ರೆಡಿ ಇದ್ದೀರಿ? ನಮ್ಮ 21 ಲಕ್ಷ ನಿಮ್ಮ ಪ್ರಕಾರ ಬಾಕಿ ಅಂತ ಹೇಳಿದ್ರೆ ಅದು 21 ಲಕ್ಷ ಎಷ್ಟು ಇರುತ್ತೋ ಕರೆಕ್ಟ್ ಆಗಿ ಸ್ವಾಮಿ ಅದನ್ನ ತೀರ್ಸೋದಕ್ಕೆ ನಾವು ರೆಡಿ ಇದೀವಿ ಸ್ವಾಮಿ. ಇಷ್ಟು ಅಮೌಂಟ್ ಫ್ರಮ್ ದ ಡೇಟ್ ಆಫ್ ದಿ ಪಿಟಿಷನ್ ಇನ್ ದಿ ಟ್ರಯಲ್ ಕೋರ್ಟ್ ನಾವು ರೆಡಿ ಇದೀವಿ ಸ್ವಾಮಿ. ನಾವು ಅದನ್ನು ಹೇಳಿದ್ವಿ. ಪಿಟಿಷನ್ ಇನ್ ದ ಟ್ರಯಲ್ ಕೋರ್ಟ್ 2014 ಅಂತ ಹೇಳಿದ್ರಿ. 2014 ಇಂದ 2022 ಮೇ 31 ವರೆಗಿನದು ಎಷ್ಟು? 40,000 ರೂಪಾಯಿ ಹಾಗೆ ಎಷ್ಟು ಆಗ್ತದೆ? ಆ 40,000 ರೂಪಾಯಿ ವರೆಗಿನದನ್ನ ಲೆಕ್ಕ ಹಾಕಿ ನಿಮ್ಗೆ ಎಷ್ಟು ಕೊಟ್ಟಿದ್ದಾರೆ ಟುವರ್ಡ್ಸ್ ಮೇಂಟೆನೆನ್ಸ್ ಅದನ್ನ ಕಳೆದು ಮೆಡಿಕಲ್ ಎಜುಕೇಶನ್ ಇದರಲ್ಲಿ ಬರಲ್ಲ, ಅದು ಸಪರೇಟ್. ಆ ಮೆಡಿಕಲ್ ಟುವರ್ಡ್ಸ್ ಮೆಡಿಕಲ್ ಅಂಡ್ ಎಜುಕೇಶನ್ ಎಕ್ಸ್ಪೆನ್ಸಸ್ ಅಂತ ಏನ್ ಕೊಟ್ಟಿದ್ದಾರೆ ಆ ಅಮೌಂಟ್ ಸಪರೇಟ್. ಅದು ಕಳೆದು ಉಳಿದಂತೆ ಮೇಂಟೆನೆನ್ಸ್ ಜೀವನಾಂಶ ನಿಮಗೆ ಏನು ಕೊಟ್ಟಿದ್ದಾರೆ, ಬಾಕಿ ಎಷ್ಟು ಇದೆ ಅದನ್ನ ಅವರು ಸಂಪೂರ್ಣವಾಗಿ ನಿಮಗೆ ನೀಡುವುದಕ್ಕೆ ಸಿದ್ಧರಿದ್ದ ಪಕ್ಷದಲ್ಲಿ, ಇಫ್ ಈಸ್ ರೆಡಿ ಟು ಪೇ ದಿ ಎಂಟೈರ್ ಅಮೌಂಟ್ ಆಫ್ ದಿ ಅಲೀಸ್ಡ್ ಅರಿಯರ್ಸ್ ಆಫ್ ಮೇಂಟೆನೆನ್ಸ್ ಅಂಡ್ ಅಂಡರ್ಟೇಕಿಂಗ್ ಟು ಪೇ ದಿ ಮೇಂಟೆನೆನ್ಸ್ at the rate of 40,000 only, subject to the outcome of the result in the criminal appeal which you are telling. If that court says tomorrow, no, it is 75,000 that has to be paid or 1 lakh that has to be paid, then he may be liable to pay the difference amount. But subject to the outcome of the said case, if he agrees to continue to pay 40,000 rupees every month and medical and educational expenses as per the order, are ready to compound the matter and agree to give a clean chit to him in so far as this 498A case is concerned, that remains. But here both of you enter into a compromise. Promet Hospital, all the 3 hospital nominees were key. ಈಗ ನೀವು ಸಹ ಸ್ವಲ್ಪ ಬೇಡದ ವಿಷಯವನ್ನು ಜಾಸ್ತಿ ಹೇಳ್ತಾ ಇದ್ದೀರಿ ಅಷ್ಟೇ. ಬೇಡದ ವಿಷಯನ ಜಾಸ್ತಿ ಹೇಳ್ತಾ ಇದ್ದೀರಿ. ನಾನು ಹೋದ ಸರ್ತಿ ಇಬ್ಬರಿಗೂ ಹೇಳಿದ್ದೆ, ಸಣ್ಣ ಗುಳ್ಳೆನ ಇಬ್ರು ಕೆರೆದು ಅದನ್ನ ಕಜ್ಜಿ ಮಾಡಿ ಗಾಯ ಮಾಡಿ ವಾಸಿಯಾಗದ ರೀತಿಯಲ್ಲಿ ಆಂಪ್ಯುಟೇಷನ್ಗೆ ಮುಂದುವರೆಯುವ ರೀತಿಯಲ್ಲಿ ನೀವು ಗಾಯವನ್ನು ಬೆಳೆಸಿಕೊಂಡು ಪೋಷಿಸಿಕೊಂಡು ಹೋಗುವ ನಿಟ್ಟಿನಲ್ಲೇ ಇಬ್ಬರಿಗೂ ಆಸಕ್ತಿ ಇದೆಯೇ ಹೊರತು ನಿಮ್ಮ ಮುಂದಿನ ಜೀವಿತಾವಧಿಯನ್ನು ಶಾಂತ ರೀತಿಯಲ್ಲಿ ನೆಮ್ಮದಿಯಲ್ಲಿ ಪ್ರತ್ಯೇಕವಾಗಿಯೇ ಬೇಕಾರಾಗ್ಲಿ, ಒಟ್ಟಾಗಿ ಅನ್ನೋದು ರೂಲ್ಡ್ ಔಟ್ ಪಾಸಿಬಿಲಿಟಿ ಇನ್ ಯುವರ್ ಕೇಸ್ನಲ್ಲಿ. ಪ್ರತ್ಯೇಕವಾಗಿಯೇ ಆಗ್ಲಿ ನೆಮ್ಮದಿಯಿಂದ ಕಳೆಯುವ ನಿಟ್ಟಿನಲ್ಲಿ ಇಬ್ಬರಿಗೂ ಆಸಕ್ತಿ ಇಲ್ಲ, ಇಚ್ಛೆ ಇಲ್ಲ.
Probably as a doctor, he may be in a better position to say. ಸಿಗ್ಮೈಕ್ ಫ್ರಾಂಡಿನ ಒಂದು ಲೇಖನ ನಾನು ಹೈಸ್ಕೂಲ್ ಡೇಸ್ ನಲ್ಲಿ ಓದಿದಾಗ್ಲೇ ಹಾಗೆ ವ್ಯಕ್ತಿಯೊಬ್ಬ ಇನ್ನರ ಅನುಕಂಪಕ್ಕಾಗಿ ಹಾತೊರಿತಾನೆ. ಸಿಗದೇ ಇದ್ದಾಗ ಅದು ತನಗೆ ಬಹಳ ಅವಶ್ಯಕ ಅಂತ ಹೇಳಿ ಪ್ರಯತ್ನ ಪಡ್ತಾನೆ. ಅದು ಕೂಡ ಸಿಗದಾಯಿತು ಅಂತ ಆದಾಗ ಅವನು ಅದನ್ನು ಪಡೆಯುವ ನಿಟ್ಟಿನಲ್ಲಿ ಕೆಲವೊಂದು ಸಲ್ಲದ ಚಟುವಟಿಕೆಗಳಲ್ಲಿ ತೊಡಗುತ್ತಾನೆ. ಇದು ಕೇವಲ ಇನ್ನೊಬ್ಬರ ಗಮನವನ್ನು ಸೆಳೆಯಲಿಕ್ಕೆ, ತನ್ನ ಮೇಲೆ ಅನುಕಂಪ ಪಡೀಲಿಕ್ಕೆ. ಅದರಲ್ಲಿ ಸತತ ಅನುತೀರ್ಣನಾದ್ರು ನಿಷ್ಫಲನಾದ್ರು ಅವನು ಅದನ್ನೇ ಒಂದು ಚಾಳಿಯಾಗಿ ಮುಂದುವರಿಸ್ತಾನೆ. ಕ್ರಮೇಣ ಅದು ತನ್ನನ್ನೇ ತಾನು ಅವನ ಹಕ್ಕು ಅಂತ ಅವನು ಭಾವಿಸ್ಕೊಳ್ತಾನೆ. ಇದು ಬಹುಶಃ ನಿಮ್ಮಿಬ್ಬರ ಕೇಸಿನಲ್ಲಿ ಅಕ್ಷರಶಃ ನಿಜ ಅನ್ನಿಸ್ತಾ ಇದೆ. ಈಗ ನೀವು ನಿಮ್ಮಿಬ್ಬರ ವೈವಾಹಿಕ ಜೀವನದ ಪರಿಸ್ಥಿತಿಯನ್ನು ಗುದ್ದಾಡಿ ಯಾವ ಒಂದು ಸ್ಥಿತಿಗೆ ತಲುಪಿದ್ದೀರಿ ಅಂತ ಆದ್ರೆ, ನಿಮ್ಮಿಬ್ಬರದ ಜೀವನದ ಏಕೈಕ ಗುರಿ ನಾನು ಹೊರಗೆ ಬರಬೇಕು, ನನ್ನ ಎದುರಾಳಿ ಅನುಭವಿಸ್ಬೇಕು ಅಷ್ಟೇ. ಇಬ್ಬರೂ ಹೊರಗೆ ಬರೋಣಂತ ನಮ್ಮ ಪಾಡಿಗೆ ನಾವು ಇರೋಣ, ಅವ್ರ ಪಾಡಿಗೆ ಅವ್ರಿರ್ಲಿ, ನನ್ನ ಪಾಡಿಗೆ ನಾನಿರ್ತೇನೆ, ಅವರ ಹಣೆಯಲ್ಲಿ ಬರ್ದಂಗೆ ಅವ್ರಿಗಾಗ್ತದೆ. ನೆಮ್ಮದಿಯ ಜೀವನವೋ ಕಷ್ಟದ ಜೀವನವೋ ಅವ್ರು ಅನುಭವಿಸ್ಕೊಳ್ತಾರೆ. ನನ್ನ ಪಾಡಿಗೆ ನಾನಿರ್ತೇನೆ, ನನ್ನ ಜೀವನವನ್ನು ನಾನು ಶಾಂತ, ಪ್ರಶಸ್ತ, ಆರೋಗ್ಯಪೂರ್ಣವಾಗಿ ಮಾಡಿಕೊಳ್ಳಲು ಸಾಧ್ಯ ಇದೆ ಅಂತಕ್ಕಂಥ ಇರಾದೆ ನಿಮ್ಮಿಬ್ಬರಲ್ಲಿಯೂ ಇಲ್ಲ. ಎಜುಕೇಶನ್ ಅನ್ನೋದು ಕೇವಲ ಒಂದು ನಿಮ್ಗಿಬ್ಬರಿಗೂ ಇದೆ ಅಂತ ಹೇಳೋದು, ಅದು ಒಂದು ಸರ್ಟಿಫಿಕೇಟ್ ರೂಪದಲ್ಲಿಯೇ ಹೊರತು ಅದಕ್ಕಿಂತ ಬಹುಶಃ ಹೆಚ್ಚಿನದೇನೂ ಅಲ್ಲ. ಕಲೆಗಳಲ್ಲಿ ಪರಮ ಕಲೆ ಜೀವನದ ಲಲಿತ ಕಲೆ. ಕಲಿಸದ ನಸಗಳೆಲ್ಲ ಬಾಹ್ಯ ಬೋಧನೆ DVಜಿಯವರು ಬಹಳ ಹಿಂದೆ ಹೇಳಿದ್ದಾರೆ. ಆ ಜೀವನದ ಕಲೆ ಅನ್ನೋದನ್ನ ವಿದ್ಯಾವಂತರು ಅಂತಕ್ಕಂತಹ ನೀವಿಬ್ಬರೂ ಕೂಡ ಆ ಜೀವನದ ಕಲೆಯನ್ನು ಕೈ ಬಿಟ್ಬಿಟ್ಟಿದ್ದೀರಿ. ನಮಗೆ ಡಿಗ್ರಿ ಮುಖ್ಯ, ಸ್ಥಾನ ಮುಖ್ಯ, ಆದಾಯ ಮುಖ್ಯ, ಸಂಪಾದನೆ ಮುಖ್ಯ, ಹಣ ಮುಖ್ಯ. ಅಷ್ಟರಲ್ಲಿಯೇ ಸರಿಸುಮಾರು ಜೀವನದ ಅರ್ಧಕ್ಕಿಂತಲೂ ಹೆಚ್ಚು ಆಯುಷ್ಯವನ್ನು ಬಹುಶಃ ಕಳೆದಿದ್ದೀರಿ. ಉಳಿದಿರೋ ಅಲ್ಪಾವಧಿಯ ಆಯುಷ್ಯ. ಅವಾಗ ಆರೋಗ್ಯ ಎಷ್ಟರ ಮಟ್ಟಿಗೆ ಸರಿಯಾಗಿರ್ತದೆ ಗೊತ್ತಿಲ್ಲ. ಯಾವಾಗ ಮಾನಸಿಕ ವ್ಯಥೆ ಇರ್ತದೆ, ದೈಹಿಕ ಆರೋಗ್ಯ ತಾನಾಗಿ ಕೈ ಕೊಡ್ತದೆ. ನೀವು ಅಂತಹ ಗಂಡಾಂತರನ ಎದುರಿಸೋಕೆ ಸಿದ್ಧರಿದ್ದೀರಿಯೇ ಹೊತ್ತು ಅತ್ಯಂತ ಸರಳವಾಗಿ, ಸುಲಭವಾಗಿ ನಾವಿಬ್ಬರು ಗಂಡ ಹೆಂಡತಿ ಅಂತ ಅಲ್ಲದೆ ಇದ್ರೂ ಪರವಾಗಿಲ್ಲ, ಅವರ ಮಿಸ್ಟರ್ ಸುದರ್ಶನ್, ಐ ಆಮ್ ಮಿಸಸ್ ವೀಣಾ ಮರವಂತೆ, ನಾವಿಬ್ಬರು ಎದುರು ಬದ್ರೆ ಟೇಬಲ್ ನಲ್ಲಿ ಕೂತ್ರೆ ಅವ್ರ ಬಿಲ್ ಅವ್ರು ಕೊಡ್ತಾರೆ, ನನ್ ಬಿಲ್ ನಾನ್ ಕೊಡ್ತೇನೆ, ಅವ್ರ ಪಾಡಿಗೆ ಅವ್ರು ಜೀವನ ನಡೆಸ್ಕೊಂಡು ಹೋಗ್ತಾರೆ, ನನ್ನ ಪಾಡಿಗೆ ನಾನ್ ಜೀವನ ನಡೆಸ್ಕೊಂಡು ಹೋಗ್ತೇನೆ. ಆ ಪ್ರಕಾರವಾಗಿ ಇನ್ನೊಬ್ಬರ ಹಂಗಿಲ್ಲದ ಸ್ವತಂತ್ರ ನೆಮ್ಮದಿಯ ಜೀವನ ನಾವು ಕಳೀಲಿಕ್ಕೆ ಈಗಲೂ ಅವಕಾಶ ಇದೆ ಅನ್ನೋದನ್ನ ನೀವಿಬ್ರು ಅರ್ಥಕೊಳ್ತಿಲ್ಲ. ನಾನು ಹೇಗಿದ್ರು ಪರವಾಗಿಲ್ಲ, ಅವ್ರು ಅನುಭವಿಸ್ಬೇಕು, ನಾನು ಹೇಗಿದ್ರು ಪರವಾಗಿಲ್ಲ, ಅವಳು ಅನುಭವಿಸ್ಬೇಕು. ಅದೇ ಈಗ ನಿಮ್ಮಿಬ್ಬರ ಜೀವನದ ಬಹುಶಃ ಏಕೈಕ ಗುರಿಯಾಗಿರುವ ಸಾಧ್ಯತೆ ಇದೆ. ಸರಳವಾದ, ಸುಂದರವಾದ ಹಲವಾರು ಅವಕಾಶಗಳು ನಿಮ್ಮಿಬ್ಬರ ಜೀವನದಲ್ಲಿ, ಲಿಟಿಗೇಷನ್ಸ್ಗಳಲ್ಲಿ ಹಲವಾರು ಬಾರಿ ಬಂದು ಹೋಗಿದೆ. ನೀವಿಬ್ಬರು ಅದನ್ನು ಸದ್ಬಳಕೆ ಮಾಡಿಕೊಳ್ಳುವ ವಿವೇಕನ ಉಪಯೋಗಿಸಲಿಲ್ಲ. ಅದನ್ನ ನಿಮ್ಮ ಅನುಕೂಲಕ್ಕೆ ಬಳಸಿಕೊಳ್ಳುವುದು ಹೇಗೆ ಎನ್ನುವ ಬುದ್ಧಿವಂತಿಕೆಯನ್ನು ನೀವು ಪ್ರದರ್ಶಿಸಿದಿರಿ. ಬುದ್ಧಿವಂತಿಕೆಗೂ ವಿವೇಕಕ್ಕೂ ವ್ಯತ್ಯಾಸ ಇದೆ. ಜೀವನ ಬಯಸೋದು ವಿವೇಕಯುತ ಜೀವನ, ಬುದ್ಧಿವಂತಿಕೆಯ ಜೀವನ ಅಲ್ಲ. ನೀವೊಬ್ಬರು ಬುದ್ಧಿವಂತಿಕೆಯನ್ನು ಪ್ರದರ್ಶಿಸಲಿಕ್ಕೆ ಹೊರಟಿದ್ದೀರಿ ಹೊರತು ವಿವೇಕಯುತ ಜೀವನಕ್ಕೆ ನೀವು ಯಾವತ್ತೂ ಕಲ್ಪನೆನೇ ಮಾಡ್ಕೊಳ್ಳಿಲ್ಲ. ಕಾಲ ಮಿಂಚಿನ ಮಗಳೊಬ್ಬಳಿದ್ದಾಳೆ. ಅವಳ ಜೀವಿತಾದ ಅವಧಿಯಲ್ಲಿಯೂ ಕೂಡ ಹರ್ ಫಾದರ್, ನ್ಯಾಚುರಲ್ ಫಾದರ್ ವುಡ್ ಬಿ ಡಾಕ್ಟರ್ ಸುದರ್ಶನ್ ಸುಬ್ಬಣ್ಣ ಅಲೋನ್. That cannot be substituted by any process. Even Lord Brahma also cannot do that. He himself has written it.
Destiny is clear. Her natural mother would be for ever and ever Mrs. Veena Marwanti. That also cannot be changed. She has got a separate life, independent of both of you. You have got a duty, I underline it with inverted comma, with more emphasis I say, both of you have got a joint duty to provide her a better future, a better life, a better living. She should not just live, she should make a living. She should not just survive. She should see the meaning of life. For her unfortunate thing of having born as a daughter of two litigating father and mother. Right, both of you have no right in any manner to put her into more mental agony because of these disputes. Tomorrow she has to marry. She is still unmarried, right? Tomorrow she has to carve her own life, her own marriage. She should establish a family. ಬಹುಶಃ ಆಕೆ ಮನಸ್ಸಿನಲ್ಲಿ ಈಗ ಜೀವನದಲ್ಲಿ ನಾನು ಏನು ಬೇಕಾದರೂ ಆಗ್ತೇನೆ, ಮದುವೆ ಆಗಲ್ಲ ಅನ್ನುವ ಒಂದು ಅಭಿಪ್ರಾಯಕ್ಕೆ ಬಂದಿರಬಹುದು, ಬರಬಹುದಾದ ಸಾಧ್ಯತೆನೂ ಇದೆ. ಯಾವಾಗ ನಿಮ್ಮಿಬ್ಬರನ್ನು ಅವಳು ನೋಡ್ತಾ ಇದ್ದಾಳೆ, ಬಹುಶಃ ಜೀವನದಲ್ಲಿ ನಾನು ಏನ್ ಬೇಕಾದ್ರೂ ಮಾಡ್ತೇನೆ, ಎಣ್ಣೆ ಕೊಪ್ಪರಿಗೆಯಲ್ಲಿ ಹಾಕಿ ನನ್ನನ್ನ ಯಮಧರ್ಮರಾಯ ಸುತ್ತಲೂ ಪರವಾಗಿಲ್ಲ, ನನಗೆ ಮದುವೆ ಬೇಡ ಅನ್ನೋದನ್ನ ನಿಮ್ಮಿಬ್ಬರ ಜೀವನದಿಂದ ಅವಳು ಕಲ್ತಿರಬಹುದು. ಬಹುಶಃ ನೀವು ಆಕೆಗೆ ಕೊಟ್ಟಿರ್ತಕ್ಕಂತಹ ಸಂದೇಶ, ಮೆಸೇಜ್ ಇದು ಒಂದೇ ಆಗಿರ್ಲಿಕ್ಕೆ ಸಾಧ್ಯತೆ ಇದೆ. ಬಹಳ ವ್ಯಥೆ ಮಾಡ್ಕೊಂಡು ಹೇಳ್ತಾ ಇದ್ದೇನೆ, ನಾನು ಕಠಿಣವಾಗಿ ಹೇಳ್ತಿದ್ದೇನೆ, ತಪ್ಪು ತಿಳಿಬೇಡಿ ಇಬ್ಬರು. ಆದರೆ ಆಕೆಗೆ ಆ ವ್ಯಥೆಯನ್ನು ಉಂಟು ಮಾಡುವ, ಯಾವುದೇ ವೇದನೆಗೆ ಆಕೆಯನ್ನು ದೂಡುವ, ಅವಳ ಮುಂದಿನ ಜೀವನವನ್ನು ವೇದನಾಮಯವನ್ನಾಗಿ ಮಾಡುವ ಯಾವುದೇ ಹಕ್ಕುಗಳು ನಿಮಗೆ ಇಲ್ಲ ಅಂತ ಅವಕಾಶಗಳನ್ನು ನೀವು ನಿರೀಕ್ಷಿಸುವುದು ಸಲ್ಲ. ಬದಲಿಗೆ ನಾನು ಅವಾಗಲೇ ಹೇಳಿದ ಹಾಗೆ, ಬೋತ್ ಆಫ್ ಯು ಹ್ಯಾವ್ ಗಾಟ್ ಎ ಡ್ಯೂಟಿ, ಎ ಕಮಿಟ್ಮೆಂಟ್, ಎ ರೆಸ್ಪಾನ್ಸಿಬಿಲಿಟಿ ಟುವರ್ಡ್ಸ್ ಹರ್, ಟು ಕಾರ್ವ್ ಹರ್ ಫ್ಯೂಚರ್, ಟು ಬಿ ಎ ಬ್ರೈಟ್ ಫ್ಯೂಚರ್. ನಾಳೆ ಆಕೆ ಇದ್ದೋಳು, ನನ್ನ ಅಪ್ಪ ಎ ಫೇಮಸ್ ಸರ್ಜನ್ ಆರ್ ಫೇಮಸ್ ಮೆಡಿಕಲ್ ಪ್ರೊಫೆಷನ್ with multiple master graduate and super speciality, had to go behind the bar for this at the instance of my mother and for this silly reason. And adare naale if you take further step of sending him again behind the bar for, at least it say the claim towards the arrears of maintenance, what could be the repercussion of the same upon her future? ಆಕೆ ಪುರುಷ ದ್ವೇಷಿ ಮಾತ್ರ ಆಗಲ್ಲ, ಮಹಿಳಾ ದ್ವೇಷಿ, ಮಾತೃದ್ವೇಷಿಯೂ ಆಗ್ತಾಳೆ. ಮಾತೃದ್ವೇಷಿ ಪಿತೃದ್ವೇಷಿ ಆಗಿಬಿಟ್ರೆ ಅದು ಬದಲಾವಣೆಗೆ ಸಾಧ್ಯನೇ ಇಲ್ಲ. ನನಗೆ ತಿಳಿದಿರುವ ಮಟ್ಟಿಗೆ ಮಾತೃದ್ವೇಷಿ ಪಿತೃದ್ವೇಷಿ ಮಕ್ಕಳಿಗೆ ಯಾವುದೇ ವೈದ್ಯಕೀಯ ಶುಶ್ರೂಷೆ ಅಡಿಯಲ್ಲಿಯೂ ಕೂಡ ಯಾವುದೇ ಚಿಕಿತ್ಸೆ ಇಲ್ಲ. ನಿಮ್ಯಾಂಚಿನ ಗ್ರೇಟೆಸ್ಟ್ ಪ್ರೊಫೆಸರ್ ಅವ್ರಿಗೆ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆ ಒಂದು ಪರಿಸ್ಥಿತಿಗೆ ನಿಮ್ಮಿಬ್ಬರ ವರ್ತನೆ ಇನ್ನೋಸೆಂಟ್ ಚೈಲ್ಡ್ ಅನ್ನ ಕಳ್ತಾ ಇದೆ. ಹೋದ ಸರ್ತಿಯು ಹೇಳಿದ್ದೆ, ಆಕೆ ನಿಮ್ಮನ್ನು ಕೇಳಿ ಹುಟ್ಟಿ ಬರಲಿಲ್ಲ, ನೀವು ನಿಮ್ಮ ಖುಷಿಗೆ ಆಕೆಗೆ ಜನ್ಮ ನೀಡಿದ್ದೀರಿ. ಆ ಕಾರಣದಿಂದಾಗಿ ಆಕೆಗೆ ಉತ್ತಮ ಭವಿಷ್ಯ ಕಲ್ಪಿಸಿಕೊಡೋದು ನಿಮ್ಮಿಬ್ಬರ ಜವಾಬ್ದಾರಿ ಇದೆ. ಕಾಲ ಮಿಂಚಿಲ್ಲ. ಈ ಹಂತದಲ್ಲಿ ಆದರೂ ಕೂಡ ನೀವಿಬ್ಬರು ಈ ಪ್ರಕರಣ ಡಿವಿ ಪ್ರಕರಣ ಇನ್ನು ಎಲ್ಲೆಲ್ಲಿ ಯಾವ್ದಾವ್ದು ಎಷ್ಟೆಷ್ಟಿದೆಯೋ ಅವುಗಳನ್ನ ನೀವಿಬ್ಬರು ರಾಜಿ ಮೂಲಕ ಇತ್ಯರ್ಥಪಡಿಸಿಕೊಂಡ ಪಕ್ಷದಲ್ಲಿ ನಾವಿಬ್ಬರು ರಾಜಿಯಾಗಿದ್ದೇವೆ, ಇನ್ ದ ಬೆಸ್ಟ್ ಇಂಟ್ರೆಸ್ಟ್ ಆಫ್ ಅವರ್ ಓನ್ ಇಂಡಿವಿಜುವಲ್ ಫ್ಯೂಚರ್ ಅಂಡ್ ಇನ್ ದ ಇಂಟ್ರೆಸ್ಟ್ ಆಫ್ ಅವರ್ ಚೈಲ್ಡ್ ಅಂತ ಹೇಳಿ ಮಾಡ್ಕೊಂಡ್ರೆ, ಕಡೆಯ ಪಕ್ಷ ಆ ಹೆಣ್ಣು ಮಗು ನಾಳೆ ತನ್ನ ಸ್ನೇಹಿತರೆಯನ್ನ ಇಟ್ಕೊಳ್ಳದೆ ಅವರಿಂದ ದೂರ ಇಳಿದು ಏಕಾಂಗಿತನ ಅನುಭವಿಸೋದ್ರ ಬದಲು 1-2 ಸ್ನೇಹಿತರನ್ನಾದ್ರೂ ಮಾಡಿಕೊಂಡು ಆ ಸ್ನೇಹಿತರೆದ್ರು ಕಡೆಯ ಪಕ್ಷ ನನ್ನ ಅಪ್ಪ ಮತ್ತು ನನ್ನ ಅಮ್ಮ ಪ್ರತ್ಯೇಕವಾಗಿದ್ದರೂ ಸಹ ಅವರು ತಮ್ಮ ಎಲ್ಲಾ ಮನಸ್ತಾಪಗಳನ್ನ
ರಾಜಿ ಮಾಡಿಕೊಂಡು ಬಗೆಹರಿಸ್ಕೊಂಡು ಈಗ ಇಬ್ಬರು ನೆಮ್ಮದಿಯಿಂದಿದ್ದಾರೆ. ಹಾಗಾಗಿ ಅವರಿಬ್ರು ರಾಜಿ ಆಗಿರೋದ್ರಿಂದ ನಾನು ಕೂಡ ನೆಮ್ಮದಿಯಾಗಿದ್ದೇನೆ. ಹೊಡೆದಾಡುವ ಅಪ್ಪ ಅಮ್ಮಂದಿರು ಎಲ್ಲಾ ನ್ಯಾಯಾಲಯಗಳಲ್ಲಿಯೂ ಹೊಡೆದಾಡಿ ಅವರದ್ದೇ ಚಾಪು ಮೂಡಿಸಿರ್ತಕ್ಕಂತಹ ಪೋಷಕರಿಬ್ಬರ ಮಗಳು ತಾನು ಅನ್ನುವ ಅಪಕೀರ್ತಿಯಿಂದ ನಾನು ಹೊರಗೆ ಬಂದಿದ್ದೇನೆ. ಅಂತ ಅಪಕೀರ್ತಿ ಹಣೆಪಟ್ಟಿ ನನ್ನ ಮೇಲೆ ಇನ್ನೂ ಇಲ್ಲ. ನನ್ನ ತಂದೆ ತಾಯಿಗಳು ಕೂಡ ರಾಜಿಯಾಗಿ ನನಗೆ ಈಗ ಒಂದು ಉತ್ತಮ ಭವಿಷ್ಯ ಕಲ್ಪಿಸಿದ್ದಾರೆ ಅಂತ ಆಕೆ ತನ್ನ ಸ್ನೇಹಿತರ ಒಡಗೂಡಿ ಹೇಳಬಹುದು. ನಾಳೆ ಆಕೆ ಯಾರನ್ನೇ ಮದುವೆ ಆಗಲಿ, ಪ್ರೀತಿಸಿಯ ಮದುವೆ ಆಗಲಿ, ಹಿರಿಯರು ನೆರವೇರಿಸಿದ ಮದುವೆಯಲ್ಲಿಯೇ ಆಗಲಿ, ತನ್ನ ಬಾಳಿನಲ್ಲಿ ಪ್ರವೇಶಿಸುವ ಯಾವುದೇ ವ್ಯಕ್ತಿ ಎದುರು ಕೂಡ ಸಂಕೋಚಕ್ಕೆ ಈಡಾಗದೆಯೇ, ಅವನಿಂದ ಮಾನಸಿಕ ತುಮುಲಕ್ಕೊಳಗಾಗದೆಯೇ ಸರಿಸಮನಾಗಿ ಅವನ ದೃಷ್ಟಿಯಲ್ಲಿ ದೃಷ್ಟಿ ನೆಟ್ಟು ನಾನು ಕೂಡ ಈಗ ಪರಿಪೂರ್ಣವಾದ ವ್ಯಕ್ತಿತ್ವ ಹೊಂದಿರತಕ್ಕಂಥ ವಿವೇಚನಿತವಾದ ಒಬ್ಬಳು ಮಹಿಳೆ ಅಂತ ಹೇಳಿಕೊಳ್ಳುವ ಒಂದು ಧೈರ್ಯ ಬರ್ತದೆ. ಇಲ್ಲದೆ ಹೋದರೆ ನಿಮ್ಮಿಬ್ಬರ ಈ ವರ್ತನೆಗಳು ಆಕೆಗೆ ಜೀವನ ಕಡೆಯವರೆಗೂ ಅನಾನುಕೂಲಕ್ಕೆ ದೂಡುವ ಸಾಧ್ಯತೆ ಜಾಸ್ತಿ ಇದೆ. ಯಾವುದೇ ಸಂದರ್ಭದಲ್ಲಿ ನಾಳೆ ಆಕೆಗೆ ವರನಾಗಿ ಬರುವ ಯಾವುದೇ ವ್ಯಕ್ತಿ ಯಾವುದೇ ಸಂದರ್ಭದಲ್ಲಿಯೂ ಕೂಡ ಎಷ್ಟಂದ್ರೂ ನಿಮ್ಮಪ್ಪ ಈ ಕೆಲಸ ಮಾಡಿದವನು, ಎಷ್ಟಂದ್ರೂ ನಿಮ್ಮಮ್ಮ ಈ ಕೆಲಸ ಮಾಡಿದವಳು, ಅವರವರಲ್ಲೇ ತಾಳಮೇಳ ಇರ್ಲಿಲ್ಲ, ಹೋಗಿ ನೀನು ಅವ್ರ ಮಗಳು, ನಾನು ಅಂತೋಳನ್ ಕಟ್ಕೊಂಡಿದ್ದೇನೆ ಅಂತ ಹೇಳಿ ಒಂದು ವಾಕ್ಯ ಹೇಳಿದ್ರೆ ಮುಗೀತು, ನಿಮ್ಮ ಮಗಳ ಜೀವನ ಪೂರ್ತಿ ಹೋದಂತೆ. ಅದಕ್ಕೆ ನೀವು ಈಗ ದಾರಿಯನ್ನು ಸಿದ್ಧಪಡಿಸಿ ಕೊಡ್ತಾ ಇದ್ದೀರಿ. ಹಲವಾರು ಪ್ರಯತ್ನಗಳನ್ನು ನಾನು ಮಾಡಿದ್ದೇನೆ. ನೀವೆಂಬರ ವೈಯಕ್ತಿಕ ಹಠ, ಇಬ್ಬರಲ್ಲೂ ಮುಂದೆ ನಿಂತಿರೋದು ಕೇವಲ ಹಠ ಮತ್ತು ಹಠ ಮಾತ್ರ. ಅದು ಬಿಟ್ಟು ಬೇರೆದು ಏನೂ ಇಲ್ಲ ನಿಮ್ಮಿಬ್ಬರಲ್ಲಿ. ಹಠದ ಮುಂದೆ ನಿಮ್ಮ ಜೀವನದಲ್ಲಿ ಏನೂ ಇಲ್ಲ. ಅಪ್ಪ ಅಮ್ಮ ಹೆಂಡತಿ ಮಕ್ಕಳು ಸಮಾಜ ಜೀವನದ ಮೌಲ್ಯ ಜೀವನ ಏನೂ ಇಲ್ಲ. ನಾನು ಸತ್ರು ಪರವಾಗಿಲ್ಲ, ನಾನು ಎಲ್ಲಿಗೆ ಹೋದ್ರೂ ಪರವಾಗಿಲ್ಲ, ಇನ್ನೊಬ್ಬರಿಗೆ ಬುದ್ಧಿ ಕಲಿಸಿ ಸಿದ್ಧ ಅನ್ನುವುದಕ್ಕೆ ಇಳಿದಿದ್ದೀರಿ. ಇದು ಒಂದು ಮಾನಸಿಕ ರೋಗ, ಮಾನಸಿಕ ಅವ್ಯವಸ್ಥೆ, ಅನಾರೋಗ್ಯಕರ ಮಾನಸಿಕ ಸ್ಥಿತಿ. ಅದರಿಂದ ಹೊರಬರ್ಲಿಕ್ಕೆ ಇಬ್ಬರಿಗೂ ತಿಳುವಳಿಕೆ ಇದೆ, ಅದನ್ನ ಸದ್ಬಳಕೆ ಮಾಡ್ಕೊಳ್ಬೇಕು. ಅನುಕೂಲ ಇದೆ, ಸದ್ಬಳಕೆ ಮಾಡ್ಕೊಳ್ಬೇಕು. ನಿಮಗೆ ಒಪ್ಪಿಗೆ ಆದಂತೆ ನೀವು ತೀರ್ಮಾನಿಸ್ಕೊಂಡ್ರೆ 21 ಲಕ್ಷ ನನಗೆ ಕೊಡಬೇಕು, ಅಲ್ಲ 17 ಲಕ್ಷ, ಹಾಗೆ ಹೋಗು, 4 ಲಕ್ಷದಿಂದ ನನಗೇನು ವ್ಯತ್ಯಾಸ ಆಗಲ್ಲ, ಕೊಡು 17 ಲಕ್ಷ, ಸೈನ್ ಮಾಡ್ತೇನೆ, ನಿನ್ ಪಾಡಿಗೆ ನೀನಿರು, ನನ್ನ ಪಾಡಿಗೆ ನಾನಿರ್ತೇನೆ, ಒಂದು ಪರ್ಮನೆಂಟ್ ಆಲಿಮನಿ ಅಂತ ಒಂದು ವ್ಯವಸ್ಥೆ ಮಾಡಿಕೊಡು, ಮುಗಿದು ಹೋಯ್ತು. ಆನಂತರ ಅವರು ಸ್ವತಂತ್ರ, ನೀವು ಸ್ವತಂತ್ರ. ನಿಮ್ಮ ಮಗಳು ನಾಳೆ ಬೇಕಾದ್ರೆ ಅವ್ರ ಹತ್ರ ಹೋಗಿ, ಅಪ್ಪ ನನಗೆ ಆ ಡ್ರೆಸ್ ಕೊಡಿಸಿ ಕೊಡು ಅಂತಾಳೆ, ಅಮ್ಮ ನನಗೆ ಈ ರಂಗೋಲಿ ಹಾಕೋದು ಅಥವಾ ಇನ್ನೊಂದು ವಿದ್ಯೆನ ಹೇಳಿ ಕೊಡು ಅಂತಾಳೆ. ಅಟ್ಲೀಸ್ಟ್ ಆ ಒಂದು ನೆಮ್ಮದಿ ನಿಮ್ಮ ಮಗಳಿಗೆ ಕೊಡಿ, ಆಕೆಗೆ ಕೊಡಬೇಕಾದ ಹಣದಲ್ಲಿ ಸ್ವಲ್ಪ ಉಳಿಸ್ಕೊಳ್ತೇನೆ ಅಂತ ಹೇಳಿ ಪದೇ ಪದೇ ನಾನು ನಿರುದ್ಯೋಗಿ, ನನಗೆ ಅಲ್ಲಿರ್ಲಿಲ್ಲ, ಈ ವರ್ಷ ಇರ್ಲಿಲ್ಲ, ನಾನು ಅಲ್ಲಿಂದ ಹೊರ ನೂಕಲ್ಪಟ್ಟೆ, ಆ ದೇಶದಿಂದ ಇಲ್ಲಿಗೆ ಬಂದೆ, ಆದ್ರೂ ನನ್ನ ರಕ್ಷಣೆಗೆ ಯಾರು ಇಲ್ಲ, ಹಾಗಿಲ್ಲ ಹೀಗಿಲ್ಲ ಅಂತ ಹೇಳಿ ಒಬ್ಬ ಸುಶಿಕ್ಷಿತ ಎಂದು ತನ್ನನ್ನು ತಾನೇ ಕರೆದುಕೊಳ್ಳುವ, ಸಮಾಜವು ಅತ್ಯಂತ ಜವಾಬ್ದಾರಿ ವ್ಯಕ್ತಿ ಮಾತ್ರವಲ್ಲ, ಸಮಾಜಕ್ಕೆ ಬೆಳವಣಿಗೆಗೆ ಪೂರಕ ವ್ಯಕ್ತಿಯಾಗಿ ನಿಲ್ಲಬಲ್ಲ ಒಬ್ಬ ನಿಷ್ಣಾತ ವೈದ್ಯ ಎಂದು ಕರೆಯಲ್ಪಡುವ ನೀವು, ಅರ್ಹತೆ ಪ್ರಶ್ನೆ ಬೇರೆ, ವೆದರ್ ಯು ಆರ್ ಟ್ರೂಲಿ ಡಿಸರ್ವ್ ಇಟ್, ದಟ್ ಈಸ್ ಡಿಫರೆಂಟ್. ಭೌತಶಾಸ್ತ್ರ ವಿಷಯದಲ್ಲಿ ಸ್ನಾತಕೋತ್ತರ ಪದವಿ ಪೂರೈಸಿ ಹಲವಾರು ಮಹತ್ತರ ವಿಶೇಷ ತರಬೇತಿಗಳನ್ನು ಹೊಂದಿ ನೂರಾರು ವಿದ್ಯಾರ್ಥಿಗಳಿಗೆ ಪಾಠ ಹೇಳಿಕೊಡುತ್ತಾ ಇದ್ದೆ ಎಂದು ತನ್ನನ್ನೇ ತಾನು ಹೇಳಿಕೊಳ್ಳುತ್ತಾ ಜೀವನದ ಮೌಲ್ಯವನ್ನೇ ಅತಿಯಾಗಿ ಮರೆತಿರ್ತಕ್ಕಂತಹ ನೀವು ಇಬ್ಬರು ಇಲ್ಲಿ ನಿಂತಿದ್ದೀರಿ. ಅಂತಿಮ ಹಂತ ಇಲ್ಲಿದೆ. 5 ನಿಮಿಷಗಳ ಕಾಲಾವಕಾಶ ಇದೆ. ನಿಮಗೆ 10 ನಿಮಿಷ ಅವಕಾಶ ಕೊಟ್ಟಿದ್ರಲ್ಲಿ 5 ನಿಮಿಷ ನೀವು ಮಾತಾಡಿದ್ದೀರಿ, ಇನ್ನು 5 ನಿಮಿಷ ಇದೆ. 5 ನಿಮಿಷ ನಿಮ್ಮದು ಮುಗಿತು ಅಂದ್ರೆ ಅವರಿಗೆ 3 ನಿಮಿಷ ಟೈಮ್ ಸಿಗ್ತದೆ. 5 + 3 8 ನಿಮಿಷದಲ್ಲಿ ನಿಮ್ಮಿಬ್ಬರು ಹಣೆ ಬರ ನಿರ್ಧಾರ ಆಗುತ್ತೆ.
ನಿಮ್ಮಿಬ್ಬರ ಹಣೆ ಬರ ನಿರ್ಧಾರ ಆಗ್ತದೆ. ಒಂದು ವೇಳೆ ಅವರು ಬಿಡುಗಡೆ ಆದ್ರು ಅಂತ ಹೇಳಿದ್ರೆ ನಿಮಗೆ ಯಾವತ್ತಿಗೂ ಕೂಡ ನೆಮ್ಮದಿ ಇಲ್ಲ. ಯಾಕೆಂದ್ರೆ ಅವರ ಪೂರ್ವ ನಿರ್ಧಾರ ಅದು, ಅವರ ಪೂರ್ವ ನಿರ್ಧಾರ. ಇದು ಒಂದು ಕೇಸಿಂದ ಹೊರಗೆ ಬಂದ್ರೆ ಸಾಕು, ನಾನು ಅವಳಿಗೆ ಹೆಂಗ್ ಬುದ್ಧಿ ಕಲಿಸ್ಬೇಕೋ ಕಲಿಸ್ತೇನೆ, ನನಗೆ ಗೊತ್ತಿದೆ. ಯಾಕೆಂದ್ರೆ ಬಹುಶಃ ನಮ್ಮ ಲಾ ಡಿಪಾರ್ಟ್ಮೆಂಟಿನ ಚೀಫ್ ಸೆಕ್ರೆಟರಿನೋ ಅಥವಾ ಲಾ ಮಿನಿಸ್ಟರ್ಗೂ ಮಾಡದೇ ಇರೋಷ್ಟು ಕಸರತ್ತುಗಳನ್ನು ಅವ್ರು ಮಾಡ್ಕೊಂಡು ಬರ್ತಾ ಇದ್ದಾರೆ. ಈ ಕಾನೂನು, ಈ ಅಂಶ, ಈ ರೂಲು, ಈ ಎಕ್ಸೆಪ್ಷನ್, ಈ ಸರ್ಕ್ಯುಲರ್ ಹೀಗೆ ಹೇಳುತ್ತೆ. ಹಾಗಾಗಿ ನಾನು ಏನೂ ಕೊಡ್ಬೇಕಾದಿಲ್ಲ, ಇನ್ನೇನೋ ಮಾಡ್ಬೇಕಾದಿಲ್ಲ. ವಕೀಲರಿಗೆ ಗೊತ್ತಿಲ್ಲದೆ ಇರ್ತಕ್ಕಂಥ ಡಾಕ್ಟ್ರಿನ್ ಆಫ್ ಮರ್ಜರ್ನ ಅವರ ಹೆಸರು ಹೇಳದೆ ಅದನ್ನ ಹೇಳ್ತಾ ಇದ್ದಾರೆ. ಅಂದ್ರೆ ಅವರ ಇಚ್ಛೆ, ರೋಗಿಯ ಶುಶ್ರೂಷೆಯಲ್ಲಿ ನಾನು ನನ್ನ ಎನರ್ಜಿನ ಎಷ್ಟು ತೊಡಗಿಸ್ಬೇಕು ಅದಕ್ಕಿಂತಲೂ ಹೆಚ್ಚು ನಾನು ಈ ಕೇಸಲ್ಲಿ ತೊಡಗಿಸ್ತಾ ಇದ್ದೇನೆ. ಅದಕ್ಕೆ ನಾನು ಸಿದ್ಧನಾಗಿ ಬಂದಿದ್ದೇನೆ. ಹೋದ್ ಸರ್ತಿ ಅದನ್ನು ಹೇಳಿದ್ದೆ. ಒಂದು ದಿನ ನೀವು ನ್ಯಾಯಾಲಯದಲ್ಲಿ ಕಳೆಯ ಸಮಯದಲ್ಲಿ ನೀವು ಕನಿಷ್ಠ 6 ಜನ ರೋಗಿಗಳ ಜೀವ ಉಳಿಸಲಿಕ್ಕೆ ಸಹಾಯಕಾರಿ ಆಗಬಲ್ಲರಿ ವೈದ್ಯರಾಗಿ. ಆ 6 ಜನಗಳನ್ನ ನೀವು ಹಣವಿಲ್ಲದೆ ನೀವು ಅವರಿಗೆ ಸೇವೆ ಒದಗಿಸಿದ್ರಿ ಅಂತಾದ್ರೆ ಭಗವಂತ ನಿಮಗೆ ಸ್ವರ್ಗದಲ್ಲಿ ಒಂದು ಸಿಂಹಾಸನವನ್ನ ಶಾಶ್ವತವಾಗಿ ತೆಗೆದಿರಿಸ್ತಾನೆ ಅನ್ನುವ ಮಟ್ಟಕ್ಕೂ ನಾನು ಆಧ್ಯಾತ್ಮಿಕವಾಗಿಯೂ ಹೋದೆ. ಆದರೂ ಇಬ್ಬರಿಗೂ ಇಲ್ಲ. 5 ನಿಮಿಷ ನಿಮಗಿದೆ, 3 ನಿಮಿಷ ನಿಮಗೆ. ಈ ಕೇಸಿನಲ್ಲಿ ಅವರಿಗೆ ವಿಫಲಗೊಂಡ್ರು ಅಂದ್ರೆ ನೀವು ಸುಪ್ರೀಂ ಕೋರ್ಟಿಗೆ ಹೋಗ್ಬೇಕಾಗ್ತದೆ. ಯಾಕೆಂದ್ರೆ ಅವ್ರು ಸುಪ್ರೀಂ ಕೋರ್ಟಿಗೆ ನಿಮ್ಮನ್ನು ಕರೆಸ್ಕೊಳ್ತಾರೆ ಸುಪ್ರೀಂ ಕೋರ್ಟ್. ಅಲ್ಟಿಮೇಟ್ಲಿ ಅವರ ಉದ್ದೇಶ ಉಳಿದ ನಿಮ್ಮ ಜೀವಿತಾವಧಿಯಲ್ಲಿ ನೆಮ್ಮದಿಯಿಂದ ಇರಲಿಕ್ಕೆ ಬಿಡೋಣ. ಏನೇ ಆಗಿ ಪಾಠ ಕಲಿಸಿಯೇ ಸಿದ್ಧ. ಸುಪ್ರೀಂ ಕೋರ್ಟಿಗೆ ಹೇಗೆ ಬರ್ತಾಳೆ ನಾನು ನೋಡ್ತೀನಿ. ನಾನು ಮೇಂಟೆನೆನ್ಸ್ ಕೊಟ್ಟರೆ ತಾನೇ ಬರೋದು. ಮೇಂಟೆನೆನ್ಸ್ ಕೊಡಲ್ಲ ಅನ್ಲಿಕ್ಕೆ ನನ್ನ ಹತ್ರ ಇಷ್ಟು ಕೇಸ್ಗಳಿದೆ. ಅದೇ ಸುಪ್ರೀಂ ಕೋರ್ಟ್ ಇಂದ 25 ಜಜ್ಮೆಂಟ್ಗಳನ್ನು ನಾನು ಸ್ಪೈರಲ್ ಬೌಂಡ್ ಮಾಡಿ ಸುಪ್ರೀಂ ಕೋರ್ಟ್ ಎದುರು ಇಡ್ತೇನೆ. ನೋಡೋಣ ಅಂತ ಏನ್ ಹೇಳ್ತಾರೆ ಅಂತ. ಅವರು ಅಂತಹ ರಿಸ್ಕ್ಗಳನ್ನು ಎದುರಿಸಲಿಕ್ಕೂ ಸಿದ್ಧರಿದ್ದಾರೆ. ಇದಿಷ್ಟು ನಾನು ಖುಲ್ಲ ಇಟ್ಟುಬಿಟ್ಟಿದ್ದೇನೆ. ಯಾಕೆಂದ್ರೆ ನನಗೆ ಕೇಸಿನಲ್ಲಿ ಏನು ಹೊರಗೆ ಬರ್ತದೆ ಅನ್ನೋದಕ್ಕಿಂತಲೂ ಸಮಾಜದಲ್ಲಿ ಸುಶಿಕ್ಷಿತರು ಎಂದು ತಮ್ಮನ್ನು ತಾವೇ ಕರೆಯುವ ಇಬ್ಬರು ವ್ಯಕ್ತಿಗಳು 3ನೇ ಒಂದು ಜೀವಿಯ ಭವಿಷ್ಯವನ್ನು ಚಲ್ಲಾಟಕ್ಕೆ ಎಡೆಮಾಡಿಟ್ಟು ಆಟವಾಡ್ತಾ ಇದ್ದಾರೆ. ಇವರಿಬ್ಬರನ್ನು ಸರಿ ಮಾಡಿದ್ರೆ ಇನ್ನೊಂದು ಜೀವ ಅಲ್ಲಿ ತನ್ನ ಭವಿಷ್ಯತ್ತನ್ನು ಸುಂದರವಾಗಿ ರೂಪಿಸಿಕೊಳ್ಳಕ್ಕೆ ಅನುಕೂಲ ಆಗುತ್ತೆ. ತನ್ಮೂಲಕ ಒಂದು ಸಮಾಜಕ್ಕೆ ಒಂದು ಉತ್ತಮ ಪ್ರಜೆ ಸಿಗುವ ಅವಕಾಶವಿದೆ ಅನ್ನುವ ಒಂದೇ ಒಂದು ನಿರೀಕ್ಷೆ. ಅದು ಮಾತ್ರ. ಅವರು ತಿಂಗಳಿಗೆ 75,000 ಕೊಡ್ಲಿ, 60,000 ಕೊಡ್ಲಿ, 25,000 ಕೊಡ್ಲಿ, ಅದು ಮುಖ್ಯ ಅಲ್ಲ. ನನಗೂ ಕೂಡ ಅವ್ರು ಕೊಡುವ 40,000ಕ್ಕೆ ಆಗ್ಲಿ, ಮುಂದೆ ಅಷ್ಟೇ ಕೊಡ್ತೀನಿ ಎನ್ನುವುದಕ್ಕೆ ಆಗ್ಲಿ ನಾನು ಜೀವನ ನಡೆಸ್ತೇನೆ. ಅವರ ಸರಿಸಮಾನವಾಗಿ ನಾನು 5 ಬೆಡ್ರೂಮ್ ಇರ್ತಕ್ಕಂಥ ಅಪಾರ್ಟ್ಮೆಂಟ್ ವಿತ್ ಸ್ವಿಮ್ಮಿಂಗ್ ಪೂಲ್, ಜಿಮ್ ಎಕ್ಸೆಟ್ರಾ ಫೆಸಿಲಿಟಿ ಮನೆಯಲ್ಲಿ ನಾನು ಇಲ್ಲದೆ ಹೋದ್ರು ಕೂಡ ಒಂದು ಪುಟ್ಟದಾದ ಸಿಂಗಲ್ ಬೆಡ್ರೂಮು ಅಥವಾ 2 ಬೆಡ್ರೂಮ್ ಇಂದ ಒಂದು ಸಣ್ಣ ಮನೆಯನ್ನ ಬಾಡಿಗೆಗೆ ತಗೊಂಡು ಅದೇ ದುಡ್ಡಿನಲ್ಲಿ ನಾನು ಮಗಳ ಜೊತೆಗೆ ಸುಂದರವಾದ ಜೀವನವನ್ನು ನಡೆಸಿಕೊಂಡು ಮಗಳಿಗೆ ಉತ್ತಮ ಜೀವನದ ಮೌಲ್ಯಗಳನ್ನ ನಾನು ವಿಫಲರಾಗಿದ್ದನ್ನ ಅವಳನ್ನು ಕಲಿಸಿಕೊಟ್ಟು ಸಫಲನನ್ನಾಗಿ ಮಾಡುತ್ತೇನೆ ಅನ್ನುವ ನಿರ್ಧಾರ ನಿಮ್ಮಲ್ಲಿ ಇದ್ರೆ ಮುಂದಿನ ಜೀವನ ಸುಂದರವಾಗುತ್ತೆ. ಈಗಲೂ ಕೂಡ ಅವರು ಈಸ್ reiterating the proposal. He is not telling that I am not liable to pay, I am not paying. He is ultimately telling that what is the order passed by the magistrate court in the DVA Act at the rate of 40,000 rupees. As per the order from the said date till May 31st of this year, he is ready to pay. And whatever the order, if you both of you still want to keep the criminal appeal which you are telling that it is pending, still alive and open, you can do that. But the common sense and the best judgment would say that if that were to be the settlement, you can settle that matter also. Since you have sought for enhancement, if he is ready to pay any enhanced amount, once for all, both of you can settle and all the litigations between both of you can come to an end. ಹದಿ ವಯಸ್ಸಿನ ಮಗಳು ಇದ್ದಾಗ ಈ ರೀತಿ ಇದೆಲ್ಲದು ನಡೀತಾ ಇದೆ ಅಂತ ಹೇಳಿದ್ರೆ ಮಾನಸಿಕವಾಗಿ ಆಕೆಗೆ
ತುಮುಲ ಮಾತ್ರವಲ್ಲ, ಆಘಾತವೂ ಉಂಟಾಗಬಹುದಾದ ಮತ್ತು ಯಾವುದೇ ಬರಬಾರದ ನಿರ್ಧಾರಕ್ಕೆ ಆಕೆ ಬರುವ ಸಾಧ್ಯತೆಗಳೂ ಇದೆ. ಆವಾಗಲೂ ಕೂಡ ನೀವಿಬ್ಬರು ಪರಸ್ಪರ ದೂಷಿಸಿಕೊಂಡು ನಿಮ್ಮ ಮೇಲೆ ಕೆಸರೇರ ಚಾಟದಲ್ಲಿ ನಿರತರಾಗಿರ್ತೀಯೇ ಹೊರತು ಆ ಜೀವಿಯನ್ನು ನೀವು ಪರಿಗಣಿಸಲ್ಲ. ಕಡೆಯದಾಗಿ ಇದೆ, ನೀವು 5 ನಿಮಿಷದ ಆರ್ಗ್ಯುಮೆಂಟ್ ಅನ್ನ ಈಗ ಮುಂದುವರಿಸುವ ಮುನ್ನ ಯೋಚನೆ ಮಾಡಿ. ನೀವು ಆ ಪ್ರಪೋಸಲ್ ಬಗ್ಗೆ ಏನಾದ್ರೂ ಹೇಳಿ ನೀವಿಬ್ರು ಒಂದು ನಿರ್ಧಾರಕ್ಕೆ ಬರ್ತೀರಿ ಅಂತ ಆದ್ರೆ ಸರಿ, ಇಲ್ಲ ಅಂತ ಆದ್ರೆ ನೀವು ನಿಮ್ಮ ವಾದ ಮುಂದುವರಿಸಬಹುದು. ನಿಮ್ಮ ಉಳಿದ 5 ನಿಮಿಷಗಳ ವಾದ ಕೇಳ್ತೇನೆ, ಅವರ 3 ನಿಮಿಷಗಳ ರಿಪ್ಲೈ ಕೇಳ್ತೇನೆ. ಇದು ಅಂತಿಮ ಹಂತದಲ್ಲಿ ಕ್ರಿಮಿನಲ್ ಕೇಸ್. ಅಲ್ಲಿ 10 ಲಕ್ಷ, 20 ಲಕ್ಷ, 15 ಲಕ್ಷ, 5 ಲಕ್ಷ ಹೆಚ್ಚು ಕಡಿಮೆ ಆದ್ರೂ ಸಂಪಾದಿಸಬಹುದು. ಈ ಕ್ರಿಮಿನಲ್ ಕೇಸಿನಲ್ಲಿ ತೀರ್ಪು ಹೊರಗೆ ಬಂತು ಅಂತ ಹೇಳಿದ್ರೆ, ಜೈಲು ಅಥವಾ ಜೈಲು ಇಲ್ಲ ಅಂತ ಆದಾಗ ವ್ಯಕ್ತಿಯ ಪ್ರತಿಕ್ರಿಯೆಗಳು ನಿಮ್ಮದೇ ಆಗಬಹುದು, ವಿಭಿನ್ನ ಆಗತ್ತೆ. ನಿಮ್ಮಿಬ್ಬರಲ್ಲದೆಯೇ ಇನ್ನೊಂದು ಹಿರಿಯ ಜೀವ ನಿಮ್ಮಿಬ್ಬರ ಹಿಂದೆ ಇದೆ. ಅದು ಇಂತಹ ವ್ಯಕ್ತಿಗೆ ನಾನು ಜನ್ಮ ಕೊಟ್ಟು ತಪ್ಪು ಮಾಡಿದೆ ಅಂತಾಗಲಿ ಅಥವಾ ಇಂತಹಕೆಯನ್ನು ಸೊಸೆಯಾಗಿ ಪಡೆದೆ ಅಂತಾಗಲಿ ಪರಿತಪಿಸುತ್ತಿರಬಹುದಾದ ಸಾಧ್ಯತೆ ಇರಬಹುದು. ಐ ಆಮ್ ನಾಟ್ ಶೂರ್. ಇರಬಹುದು. ಕಡೆಗೆ ಏನಿಲ್ಲದೆ ಹೋದ್ರು ನಾಳೆ ದಿವಸ ಮಹಾಲಯ ಅಮಾವಾಸ್ಯೆಯಲ್ಲಿ ಪಿತೃತರ್ಪಣ ಕೊಟ್ಟು ಇನ್ನು 10, 20, 30 ವರ್ಷಗಳ ನಂತರ ಆ ಪಿತೃತರ್ಪಣದಲ್ಲಿ ಮಾತೃತರ್ಪಣ ಕೊಡಬೇಕಾದ್ರೆ ಹಕ್ಕುಗಳನ್ನ ಇಬ್ರು ಕಳ್ಕೊಳ್ತೇವೆ. ಬರದೇ ಇಲ್ಲ, ಆ ಹಕ್ಕೆ ಬರಲ್ಲ. ಒಬ್ಬ ವೈದಿಕಸ್ಥನಾಗಿ ನಾನು ಇದನ್ನು ಹೇಳ್ತಿದ್ದೆ. ಅದಕ್ಕೆ ಯಾವ ಶಾಂತಿ ಇಲ್ಲ, ಯಾವ ಹೋಮವೂ ಇಲ್ಲ. ಆಲೋಚನೆ ಮಾಡಿ. ಸ್ಟಿಲ್ ಯು ಆರ್ ವಾಂಟ್ ಟು ಪ್ರೊಸೀಡ್ ಫರ್ದರ್, ಯು ಕ್ಯಾನ್ ಪ್ರೊಸೀಡ್. ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಅನ್ನು ಫಾಲೋ ಮಾಡಿ, ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.